ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಯಲ್ಲಿ 3 ರೀತಿಯ ಸ್ವೀಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ವಿಡಿಯೋ ನೋಡೋಣ. ನೋಡಿ, ಮೊದಲಿಗೆ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ಈ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ರವೆ ತಗೊಂಡಿದ್ದೀನಿ. ರವೆ ಯಾವುದಾದ್ರೂ ತಗೋಬೋದು, ಆದರೆ ನಾನಿವತ್ತು ಚಿರೋಟಿ ರವೆ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ರವೆ ಇದೆಯೋ ಅದನ್ನು ತಗೊಳ್ಳಿ, ಪರವಾಗಿಲ್ಲ. ಈಗ ನಾನು ಇದನ್ನು ಬೌಲ್ಗೆ ಹಾಕ್ತಾ ಇದ್ದೀನಿ. ಈಗ ಅದೇ ಕಪ್ಪಿಗೆ ಇನ್ನೊಂದು ಕಪ್ಪು, ಒಟ್ಟು ನಾನು 2 ಕಪ್ಪಷ್ಟು ರವೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಬೇಡ. ಈಗ ಇದಕ್ಕೆ 1 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, 1 ಕಪ್ಪಷ್ಟು, 2 ಕಪ್ಪು ರವೆಗೆ 1 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿದೆ. ನಾವು ಹಾಕಿದ ಹಾಲು 2 ಕಪ್ ರವೆಗೆ 1 ಕಪ್ ಹಾಲು ಕರೆಕ್ಟಾಗಿದೆ. ಈಗ ಇದನ್ನು ಒಂದು 10 ನಿಮಿಷ ನಾವು ರೆಸ್ಟಲ್ಲಿ ಬಿಡೋಣ. ಈಗ 10 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ. ನೋಡಿ, ಹಿಟ್ಟು ಈ ಥರ ಆಗಿರುತ್ತೆ. ನೋಡಿ, ಸಾಫ್ಟಾಗಿ ಮತ್ತು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈಗ ಇದನ್ನು ನಾವು 2 ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, 2 ಈಕ್ವಲ್ ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ನೋಡಿ, 2 ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಶೀಟ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡೋಣ. ಸುತ್ತನೂ ಎಣ್ಣೆನ ಅಪ್ಲೈ ಮಾಡಿದ್ದೀನಿ. ಈಗ ನಾವು ಮಾಡಿ ಇಟ್ಕೊಂಡಿರೋ ಒಂದು ಉಂಡೆನ ತಗೊಂಡು ಇದ್ರ ಮೇಲೆ ಹೀಗೆ ಲೈಟಾಗಿ ತಟ್ಕೊಳ್ಳೋಣ. ಅದ್ರ ಮೇಲೆ ಅದೇ ಥರ ಇನ್ನೊಂದು ಶೀಟ್ನ ಇಟ್ಕೊಳ್ಳೋಣ. ಯಾವುದಾದ್ರೂ ಪರವಾಗಿಲ್ಲ, ಪ್ಲಾಸ್ಟಿಕ್ ಕವರ್ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಶೀಟ್ನ ಇಟ್ಕೊಳ್ಳೋಣ. ಈಗ ಲೈಟಾಗಿ ನಾವು ಲಟ್ಟಿಸ್ಕೊಳ್ಳೋಣ. ನೋಡಿ, ನಾನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಓಪನ್ ಮಾಡಿ ನೋಡೋಣ. ನೋಡಿ, ಈ ಥರ ಆಗಿದೆ. ನೋಡಿ, ಇಷ್ಟು ದಪ್ಪಕ್ಕಿರಬೇಕು, ತುಂಬ ತೆಳುವಾಗಿ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಈ ಥರ ಈ ಸೈಜ್ಗೆ ನಾವು ಲಟ್ಟಿಸ್ಕೋಬೇಕಾಗತ್ತೆ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ತವ ಬಿಸಿ ಆಗಲಿ. ನಾವು ಮಾಡಿ ಇಟ್ಕೊಂಡಿರೋ ರೊಟ್ಟಿನ ತವಾಗ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಇದ್ರ ಮೇಲೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ. 2 ಕಡೆನೂ ಚೆನ್ನಾಗಿ ತುಪ್ಪ ಸವರ್ಕೊಳ್ಳೋಣ. ಈ ಕಡೆ ಸ್ವಲ್ಪ ಬೆಂದಿದೆ. ಈಗ ಮತ್ತೆ ಇನ್ನೊಂದು ಕಡೆ ತಿರುಗಿಸಿ ಹಾಕೊಳ್ಳೋಣ. ಈ ಕಡೆನೂ ನಾವು ಚೆನ್ನಾಗಿ ತುಪ್ಪನ ಸವರ್ಕೊಳ್ಳೋಣ. ಹೀಗೆ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ತುಪ್ಪ ಸವರ್ಕೊಂಡು 2 ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ಎಲ್ಲ ಕಡೆ ಬೇಯೋ ಥರ ಈವನ್ ಆಗಿ ಬೇಯಿಸ್ಕೋಬೇಕು. ಇದೇ ಥರ 2 ಕಡೆನೂ ನಾವು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಇನ್ನೊಂದನ್ನು ಹಾಕೊಂಡಿದ್ದೀನಿ. ಅದೇ ಥರ 2 ಕಡೆನೂ ಚೆನ್ನಾಗಿ ಬೇಯಿಸಿ ತಗೊಳ್ಳೋಣ. ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ. ಇದನ್ನು 2 ಕಡೆ ತುಪ್ಪ ಸವರಿ ನೀಟಾಗಿ ಬೇಯಿಸ್ಕೊಳ್ಳೋಣ. ತುಂಬ ಸೀಸ್ಕೋಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹದವಾಗಿ ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಅದೇ ಥರ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ನಾನು ಇಲ್ಲೊಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರಲ್ಲಿ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡ್ವೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ. ನಾವು 2 ಕಪ್ಪಷ್ಟು ರವೆ ತೊಗೊಂಡ್ವಲ್ಲ, ಹಾಗಾಗಿ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವೇನಾದರೂ ಸಿಹಿ ಜಾಸ್ತಿ ತಿನ್ನೋರಾಗಿದ್ದರೆ 1/4 1/2 ಸಕ್ಕರೆನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನಾನು ಇವತ್ತು 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 4 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಈಗ ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ.
ಈಗ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಸಕ್ಕರೆನ. ಜೊತೆಗೆ ನಾನಿಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಅದ್ರ ಬ್ರೌನ್ ಕಲರ್ ಸಿಪ್ಪೆನೆಲ್ಲ ರಿಮೂವ್ ಮಾಡಿಬಿಟ್ಟು ಮಿಕ್ಸಿಲಿ ಹಾಕ್ಕೊಂಡು ಹೊಡ್ಕೊಂಡು ಅದನ್ನು ಸ್ವಲ್ಪ ತವ ಮೇಲೆ ಫ್ರೈ ಮಾಡ್ಕೊಂಡು ಬಂದಿದ್ದೀನಿ, ತೇವಾಂಶ ಎಲ್ಲ ಹೋಗೋ ಥರ ನೋಡಿ. ಅಥವಾ ನಿಮ್ಮ ಹತ್ರ ಅಂಗಡಿದಿದ್ದರೆ ಡೆಸಿಕೇಟೆಡ್ ಕೋಕೋನಟ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಈಗ ಅದನ್ನು ಮನೇಲಿ ರೆಡಿ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ನಾನು ಇದನ್ನು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಎರಡನ್ನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನಾವು ಮಾಡಿ ಇಟ್ಕೊಂಡಿರೋ ರೊಟ್ಟಿ ಸ್ವಲ್ಪ ತಣ್ಣಗಾಗಿದೆ. ಈಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಳ್ಳೋಣ ನಾವು. ಈಗ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಈ ಥರ ಇರಬೇಕು ನೋಡಿ, ನೈಸಾಗಿ. ಈಗ ಇದ್ರ ಜೊತೆಗೆ ನಾವು ಹಾಕ್ಕೊಳ್ಳೋಣ ಇದನ್ನು. ಈಗ ಇನ್ನೊಂದನ್ನು ಅದೇ ಥರ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ಇನ್ನೊಂದನ್ನು ಹಾಗೆ ಮಾಡ್ಕೊಂಬಂದಿದ್ದೀನಿ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ, ಬಾದಾಮನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ದ್ರಾಕ್ಷಿನ ತೊಗೊಂಡಿದ್ದೀನಿ. ಈಗ ಇದನ್ನು ತುಪ್ಪದಲ್ಲಿ ನಾವು ಫ್ರೈ ಮಾಡಿ ತೊಗೊಳ್ಳೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಲಿ. ತುಪ್ಪ ಬಿಸಿಯಾಗಿದೆ. ನಾವು ಮೊದಲಿಗೆ ಗೋಡಂಬಿನ ಹುರ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಬಾದಾಮನ್ನು ಹಾಕ್ಕೊಳ್ಳೋಣ. ಬ್ರೌನ್ ಕಲರ್ ತಿರುಗಿದ ಮೇಲೆ ಕೊನೆಯಲ್ಲಿ ಒಣದ್ರಾಕ್ಷಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಾವು ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಳ್ಳೋಣ. ಒಂದ್ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬಿಸಿ ಬಿಸಿ ತುಪ್ಪ ಹಾಕಿರ್ತೀವಲ್ಲ, ಹಾಗಾಗಿ ಸಕ್ಕರೆ ಮೆಲ್ಟ್ ಆಗಿರುತ್ತೆ. ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೀಗೆ ಸ್ವಲ್ಪ ತಗೊಂಡು ಹೀಗೆ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡಿಕೊಂಡು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ. ನೋಡಿ, ಇದೇ ಥರ ನಾನು ಉಂಡೆ ಕಟ್ಕೊಂಡು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರವೆ ಉಂಡೆ. ಈ ರವೆ ಉಂಡೆ ತುಂಬಾ ಸಾಫ್ಟಾಗಿರುತ್ತೆ, ಗಟ್ಟಿಯಾಗಿರಲ್ಲ. ನೋಡಿ, ನಾವು ಮಾಡಿ ಎಷ್ಟು ದಿನ ಇಟ್ಟರೂ ಇದು ಇದೇ ಥರ ಸಾಫ್ಟಾಗೇ ಇರುತ್ತೆ, ಗಟ್ಟಿ ಆಗೋದಿಲ್ಲ. ಮತ್ತು ನಾವು ಸಕ್ಕರೆಯಿಂದ ಪಾಕ ಮಾಡಿರ್ತೀವಲ್ಲ, ಅದು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಆದರೆ ಇದು ಗಟ್ಟಿ ಆಗಲ್ಲ. ಎಷ್ಟು ದಿನ ಇಟ್ಟರೂ ಇದೇ ರೀತಿ ಇರುತ್ತೆ. ಈ ಸಲ ದೀಪಾವಳಿಗೆ ನೀವು ರವೆ ಉಂಡೆನ ಈ ರೀತಿಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. 7 ಕಪ್ ಬರ್ಫಿನ ಹೇಗೆ ಮಾಡೋದು ಮನೇಲಿ ಈಸಿಯಾಗಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವ ಟೆನ್ಷನು ಇಲ್ಲದೆ ನೀವು ಈಸಿಯಾಗಿ ವಿತೌಟ್ ಫೇಲ್ ಇದನ್ನು ಮಾಡ್ಕೋಬೋದು. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇವತ್ತೊಂದು ಸ್ವೀಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸೋಣ ಅಂತ ಇದ್ದೀನಿ. ಅದೇನಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಮೊದಲಿಗೆ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರೋ ಬಾಣಲಿನ ಇಟ್ಕೊಂಡಿದ್ದೀನಿ. ಮತ್ತು ನಾನು ಅಳತೆಗೆ ಈ ಥರ 3 ಸೌಟ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಏನು ಎತ್ತಿದ್ದೆ ಅವಳು ಸೌಟ್ ತೋರಿಸ್ತಾಳೆ ಅನ್ಕೋಬೇಡಿ. ಇದರಲ್ಲಿ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು ಅನಿಸುತ್ತೋ ಆ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬೋದು, ಅಥವಾ ಈ ಥರ ಗ್ಲಾಸನ್ನಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಗ್ಲಾಸನ್ನಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಈ ಥರ ಸಣ್ಣ ಬಟ್ಲನ್ನಾದರೂ ಯೂಸ್ ಮಾಡ್ಕೋಬೋದು. ಇವತ್ತು ನಾನು ಈ ಸೌಟ್ ಮೆಜರ್ಮೆಂಟನ್ನ ತಗೊಳ್ತಾ ಇದ್ದೀನಿ. ಈ ಮೆಜರ್ಮೆಂಟಲ್ಲೇ ನಾನು ಇವತ್ತು ಎಲ್ಲ ಪದಾರ್ಥಗಳನ್ನೂ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಸೌಟಷ್ಟು ನೋಡಿ, 1 ಸೌಟ್ ಪೂರ್ತಿ ತುಪ್ಪನ ತಗೊಂಡಿದ್ದೀನಿ. ತುಪ್ಪನ ಈ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಹಾಕ್ಕೊಂಡ್ಮೇಲೆ ಅದೇ ಸೌಟಿಗೆ 1 ಸೌಟಷ್ಟು ನೋಡಿ
ಫ್ರೆಶ್ ಆಗಿರೋ ಹಾಲು. ನಾನು ಇದನ್ನು ಕಾಯಿಸ್ಕೊಂಡಿಲ್ಲ, ಹೀಗೆ ತಾನೇ ತಗೊಂಬಂದಿರೋದು ಫ್ರೆಶ್ ಹಾಲು. ಅದನ್ನು 1 ಸೌಟಷ್ಟು ಹಾಲನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಸೌಟಲ್ಲಿ 1 ಸೌಟಷ್ಟು ನಾನು ಇಲ್ಲಿ ಡೆಸಿಕೇಟೆಡ್ ಕೋಕೋನಟ್ ತಗೊಂಡಿದ್ದೀನಿ. ಇದು ಇಲ್ಲ ಅಂದ ಪಕ್ಷದಲ್ಲಿ ನೀವು ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ತುರ್ಕೊಂಡು ಇದಕ್ಕೆ ಹಾಕ್ಕೋಬೋದು, ಅಥವಾ ಮಿಕ್ಸಿಲಿ ಒಂದ್ಸಲ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಇದಿದೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ನಾನು ಕಾಯಿ ತುರಿನೇ ಯೂಸ್ ಮಾಡ್ತಿದ್ದೆ. ನೋಡಿ ಈಗ ನಾನು ಅದೇ ಸೌಟಲ್ಲಿ 1 ಸೌಟಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನು ಇದರ ಜೊತೆಗೇನೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಸೌಟಲ್ಲಿ 1 ಸೌಟಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ನಾನು 3 ಸೌಟಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಸೌಟಷ್ಟು ಹಾಕ್ಕೊಂಡಿದ್ದೀನಿ, 2 ಮತ್ತು 3 ಸೌಟಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ನ ಆನ್ ಮಾಡಿಲ್ಲ, ಆಫಲ್ಲೇ ಇದೆ, ಬೇಕಾದ್ರೆ ನೋಡ್ಕೊಳ್ಳಿ. ಸ್ಟವ್ ಇನ್ನೂ ನಾನು ಆನ್ ಮಾಡಿಲ್ಲ. ಇಷ್ಟನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಈಗ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ನಿಧಾನಕ್ಕೆ ನಾವು ಎಲ್ಲನೂ ಮಿಕ್ಸ್ ಮಾಡಿಕೊಂಡೇ ಹೋಗೋಣ. ಈ ರೆಸಿಪಿ ಮಾಡುವಾಗ ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಹೊಸಬ್ರು ಇದನ್ನು ಬಿಗಿನರ್ಸು ಮಾಡ್ಬೋದು, ಫೇಲ್ ಆಗೋ ಚಾನ್ಸೇ ಇಲ್ಲ. ಈಸಿಯಾಗಿ ಮಾಡ್ಕೋಬೋದು ಟೆನ್ಷನ್ ಇಲ್ಲದೇ. ನೋಡಿ ಈಗ ನಾವು ಹಾಕಿರೋ ಸಕ್ಕರೆ ಲೈಟಾಗಿ ಮೆಲ್ಟ್ ಆಗ್ತಿದೆ. ಇದಕ್ಕೆ ಯಾವ ಪಾಕ ತಗೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನು ರೂಲ್ಸ್ ಏನು ಇಲ್ಲ. ಆದರೆ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಒಂಚೂರು ಫೇಲ್ ಆಗದೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಹೀಗೆ ಮಿಕ್ಸ್ ಮಾಡ್ತಾನೆ ಹೋಗಬೇಕು. ನೋಡಿ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಸವರ್ಕೊಂಡಿದ್ದೀನಿ. ನೋಡಿ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಬೇಕು. ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಒಂದು 5 ರಿಂದ 10 ನಿಮಿಷದೊಳಗಡೆ ನಾವು ಮಾಡ್ಕೊಂಡು ತಗೋಬೋದು. ಇದನ್ನು ಸಣ್ಣ ಮಕ್ಕಳು ಸಮೇತ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬೋದು, ಯಾವ ಟೆನ್ಷನ್ ಇಲ್ಲದೇ. ಆದರೆ ಇಲ್ಲಿ ನೀವು ಸೌಟನ್ನ ತಗೊಳ್ತೀರಲ್ಲ, ಅದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿರೋದು ನೋಡಿ ತಗೊಳ್ಳಿ. ಯಾಕಂದರೆ ನಾವು ಒಂದು ಸ್ವಲ್ಪ ತಿರುಗ್ತಾನೆ ಇರಬೇಕಾಗುತ್ತಲ್ಲ, ಹಾಗಾಗಿ ಸೌಟ್ ಒಂದು ಸ್ವಲ್ಪ ನಿಮಗೆ ಕನ್ವೀನಿಯೆಂಟ್ ಆಗಿರೋದನ್ನು ನೋಡಿ ತಗೊಳ್ಳಿ. ನೋಡಿ ನಾನು ಮಾಡೋ ರೆಸಿಪಿ ನಿಮಗೇನಾದರೂ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಇದು ಒಂದು ಹದಕ್ಕೆ ಬರ್ತಿದೆ. ನೋಡಿ ನೊರೆ ಕಾಣಿಸ್ತಿದೆಯಾ? ಇನ್ನೊಂದು 2-3 ನಿಮಿಷ ನಾವು ಇದನ್ನು ಹಾಗೇ ಮಿಕ್ಸ್ ಮಾಡ್ತಾನೆ ಇರೋಣ. ಈ ಸಲ ಹಬ್ಬಕ್ಕೆ ಈ ರೆಸಿಪಿನ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಅಷ್ಟೇ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮನೇಲಿ ನೀವು ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈಗ ಒಂದು 5 ನಿಮಿಷ ಆಗಿದೆ. ನಿಮಗೆ ಕಾಣಿಸ್ತಾ ಇದೆಯಾ? ಅದು ಪೂರ್ತಿ ನೊರೆ ಥರ ಬರ್ತಾ ಇದೆ. ನೋಡಿ ಹೀಗೆ ನಾವು ಮಿಕ್ಸ್ ಮಾಡ್ತಾ ಇರುವಾಗ ತಳ ಬಿಟ್ಕೊಳ್ಳೋದು ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಇದೇ ಇದ್ರದ್ದು ಕನ್ಸಿಸ್ಟೆನ್ಸಿ. ನಾವು ಇನ್ನೂ ಇದನ್ನು ಮಿಕ್ಸ್ ಮಾಡಬಾರ್ದು, ಇಷ್ಟೇ ಇದ್ದರೆ ಸಾಕು. ನಿಮ್ಗೇನಾದರೂ ಇದಕ್ಕೆ ಮುಂಚೆನೇ, ಈ ಸ್ಟೇಜಿಗೆ ಮುಂಚೆನೇ ನೀವು ತಗೊಂಡ್ರೆ ಅದು ಒಂದು ಸ್ವಲ್ಪ ಕಟ್ ಮಾಡಿ ತೊಗೊಳಕ್ಕಾಗಲ್ಲ, ಅದನ್ನು ಸ್ಪೂನಲ್ಲಿ ತಿನ್ನಬೇಕಾಗತ್ತೆ. ಈ ಹದಕ್ಕೆ ತಗೊಂಡಾಗ ನೀವು ಇದನ್ನು ಕಟ್ ಮಾಡಿ ಸರ್ವ್ ಮಾಡ್ಬೋದು. ನೋಡಿ ಈ ಹದಕ್ಕಿದ್ರೆ ಸಾಕಾಗುತ್ತೆ. ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಇದನ್ನು ನಾನು ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ. ಸರ್ವ್ ಮಾಡಿಕೊಂಡು ನೀಟಾಗಿ ತಟ್ಕೊಳ್ಳೋಣ. ನೋಡಿ ಇದನ್ನು ನಾನು ತಟ್ಟೆಯಲ್ಲಿ ಹಾಕಿ ಸಮಕ್ಕೆ ತಟ್ಟಿಬಿಟ್ಟಿದ್ದೀನಿ. ಈಗ ಒಂದು ಹಾಫ್ ಆನ್ ಅವರ್ ಆಗಲಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಕಟ್ ಮಾಡಿ ತಗೊಳ್ಳೋಣ. ನಾನು ಕಟ್ ಮಾಡಿ ಪ್ಲೇಟಿಗೆ ಜೋಡಿಸ್ಕೊಂಡಿದ್ದೀನಿ. ಕಟ್ ಮಾಡೋದನ್ನು ಮಿಸ್ ಆಗೋಗಿದೆ, ಕ್ಷಮಿಸಿ. ನೋಡಿ ಕಟ್ ಮಾಡಿ ನಾನು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ವೀಟ್ ಇದು ತುಂಬ ಟೇಸ್ಟಾಗಿರುತ್ತೆ. ಈ ರೆಸಿಪಿಯಲ್ಲಿ ನಾವು ಕೊಬ್ಬರಿ ಬರ್ಫಿ ಮತ್ತು ಮೈಸೂರು ಪಾಕು
2-3 ಥರದ್ದು ಸ್ವೀಟದ್ದು ಟೇಸ್ಟು ಇದರಲ್ಲಿರುತ್ತೆ. ಮತ್ತು ಇದು ಮಾಡ್ಕೊಳ್ಳೋದು ತುಂಬ ಈಸಿ. ಈ ಸಲ ಒಂದು ದೀಪಾವಳಿ ಹಬ್ಬಕ್ಕೆ ನೀವು ಇದನ್ನು ತಪ್ಪದೆ ಮನೇಲಿ ಟ್ರೈ ಮಾಡಿಬಿಟ್ಟು ಒಂದು ಲಡ್ಡು ರೆಸಿಪಿನ ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಕುಸ್ಲಕ್ಕಿನ ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾದ ಲಡ್ಡು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಇದಕ್ಕೆ ಸಕ್ಕರೆ ಬದಲು ನಾನು ಬೆಲ್ಲನ ಯೂಸ್ ಮಾಡಿದ್ದೀನಿ. ಹಾಗಾಗಿ ಇದು ತುಂಬ ಹೆಲ್ದಿ ಆಗಿರೋ ರೆಸಿಪಿ ಕೂಡ. ಈಗ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಲ್ಲಿ ನಾನು 2 ಕಪ್ಪು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಕಪ್ಪು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಬಂದು ನಾವು ಇಡ್ಲಿಗೆಲ್ಲ ಯೂಸ್ ಮಾಡಲ್ವಾ, ಕುಸ್ಲಕ್ಕಿ. ಯಾವುದಾದ್ರೂ ಕುಸ್ಲಕ್ಕಿನ ತಗೋಬೋದು ನೀವು, ಅಥವಾ ಇಂಥ ಕೆಂಪು ರೈಸ್ ಆದರೂ ತಗೋಬೋದು. ಇದು ಯಾವ ವೆರೈಟಿ ಆದರೂ ತಗೋಬೋದು, ಆದರೆ ಕುಸ್ಲಕ್ಕಿನೇ ತಗೋಬೇಕಾಗತ್ತೆ. ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಇದರಲ್ಲಿರೋ ಗಲೀಜನ್ನೆಲ್ಲ ಧೂಳು ಗಿಳೆಯನ್ನೆಲ್ಲ ಹೋಗೋ ಥರ 2-3 ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳೋಣ. ನೋಡಿ, ತೊಳೆದಾಗ ಎಷ್ಟು ಗಲೀಜಾಗಿ ಕಾಣಿಸ್ತಾ ಇದೆ. ನೀರು ತಿಳಿ ಆಗೋವರೆಗೂ ಇದನ್ನು ತೊಳ್ಕೊಳ್ಳಿ. ನೋಡಿ, ನಾನು ಇದನ್ನು 2-3 ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ ಈ ಅಕ್ಕಿನ ನಾವು ಒಂದು ಚೆನ್ನಿನ ಉಪಯೋಗಿಸ್ಕೊಂಡು ಇದ್ರ ನೀರನ್ನೆಲ್ಲ ಸೋಸ್ಕೊಳ್ಳೋಣ. ನಾವು ಸ್ವಲ್ಪನೂ ನೀರು ಇಲ್ದಿರೋ ಥರ ಸೋಸ್ಕೊಳ್ಳೋಣ. ಇದು ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡು ಇದು ಕಂಪ್ಲೀಟಾಗಿ ಸ್ವಲ್ಪ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಇದರಲ್ಲಿ ಸೋಸ್ಕೋಬೇಕಾಗುತ್ತೆ. ಅಥವಾ ನೀವು ಇದನ್ನು ಬಿಸಿಲಲ್ಲಿ ಒಂದು ಅರ್ಧ ಅವರ್ ಬಿಸಿಲಲ್ಲಿ ಅಕ್ಕಿನ ತೊಳೆದು ಒಣಗಿಸ್ಕೋಬೋದು. ಒಟ್ಟರಲ್ಲಿ ನಾವು ಇದನ್ನು ಕ್ಲೀನಾಗಿ ಸೋಸ್ಕೊಂಡು ಇದನ್ನು ಸ್ವಲ್ಪ ಡ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನೀರೆಲ್ಲ ಚೆನ್ನಾಗಿ ಫಿಲ್ಟ್ರ್ ಆಗಿದೆ. ಅಕ್ಕಿ ಸ್ವಲ್ಪ ಒಣಗಿದೆ. ಈ ಹದಕ್ಕೆ ಒಣಗಿದ್ರೆ ಸಾಕು. ಈಗ ಏನು ಮಾಡಬೇಕಂದ್ರೆ, ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ನಾವು ಇಟ್ಕೊಂಡಿರೋ ಅಕ್ಕಿನ ಬಾಣಲಿಲಿ ಸ್ವಲ್ಪ ಹುರ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಮಾಡಿ ಹುರ್ಕೊಳ್ತಾ ಇದ್ದೀನಿ, ಜಾಸ್ತಿ ಇದೆ ಅಂತ. ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗುತ್ತೆ. ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು, ತೇವಾಂಶ ಪೂರ್ತಿ ಇಲ್ಲದೆ ಇರೋ ಥರ ಹುರ್ಕೋಬೇಕು ನಾವು. ಅಕ್ಕಿ ಈಗ ಚೆನ್ನಾಗಿ ಹುರಿದಿದೆ. ನೋಡಿ, ಹುರಿಬೇಕಾದ್ರೆ ಒಂಥರ ಸೌಂಡ್ ಬರಬೇಕು, ಚಿಡು ಅಂತ ಸೌಂಡ್ ಬರಬೇಕು. ಚೆನ್ನಾಗಿ ಹುರಿದಿದೆ ಅಂತ ನೋಡಿ, ಕಲರು ಸ್ವಲ್ಪ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾವು ಇದನ್ನು ಸ್ಟೌವಿಂದ ತೆಗೆದು ಇನ್ನೊಂದು ಬ್ಯಾಚನ್ನು ಇದೇ ಥರ ನಾವು ಹುರ್ಕೊಳ್ಳೋಣ. ನೋಡಿ, ನಾನು ಸೆಕೆಂಡ್ ಬ್ಯಾಚನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅದೇ ಥರ ನಾವು ಕೆಂಪಗಾಗೋವರೆಗೂ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕಾಗತ್ತೆ. ಸ್ವಲ್ಪ ನಿಧಾನ ಆದರೂ ಸರಿ, ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಈಗ ಈ ಅಕ್ಕಿನೂ ಚೆನ್ನಾಗಿ ಹುರಿದಾಗಿದೆ. ಇದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದೆ. ನೋಡಿ, ಈ ಟೈಮಲ್ಲಿ ನಾವು ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾಗೋವರೆಗೂ ಇದನ್ನು ಹಾಗೆ ಬಿಡಬೇಕು. ಈಗ ನೋಡಿ, ಒಂದು 1/2 ಅವರ್ ಆಗಿದೆ. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಏನು ಮಾಡಬೇಕಂದ್ರೆ, ನಾನೊಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದು ಪಕ್ಕಕ್ಕಿರಲಿ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ನಾವು ಯಾವ ಕಪ್ಪಲ್ಲಿ ಅಕ್ಕಿನ ಮೆಜರ್ ಮಾಡಿದ್ವೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಬೆಲ್ಲನ ತಗೊಳ್ಳಿ. ನಾನು ಮೊದಲಿಗೆ 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕಿದ್ದೀನಿ. ಒಟ್ಟು 2.5 ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ ನಾನಿಲ್ಲಿ. ಬೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ 2 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಈಗ ಇದನ್ನು ಸ್ಟವ್ ಮೇಲಿಟ್ಟು ಬೆಲ್ಲನ ನಾವು ಕರಗಿಸ್ಕೊಳ್ಳೋಣ. ಈಗ ಈ ಬೆಲ್ಲನ ಕರಗಿಸ್ಕೊಂಡು ಬೆಲ್ಲದ ನೀರು ಮಾಡ್ಕೊಳ್ಳೋಣ. ಬೆಲ್ಲ ಕಂಪ್ಲೀಟ್ ಆಗಿ ಕರಗೋವರೆಗೂ ಸ್ಟವ್ ಮೇಲೆ ಇದನ್ನು ಹೀಗೆ ಕೈ ಆಡಿಸ್ತಾನೆ ಇರಿ. ಬೆಲ್ಲನ ಯಾಕೆ ಕರಗಿಸ್ಕೊಳ್ತಾ ಇದ್ದೀವಿ ಅಂದರೆ, ಇದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ನಾವು ಇದನ್ನು ಸೋಸಿ ತಗೋಬೋದು. ಆ ಕಾರಣಕ್ಕೋಸ್ಕರ ಇಲ್ಲಿ ನಾವು ಬೆಲ್ಲನ ಹೀಗೆ ಕರಗಿಸ್ಕೊಳ್ತಾ ಇದ್ದೀವಿ. ಈಗ ಬೆಲ್ಲ ಕಂಪ್ಲೀಟಾಗಿ ಕರಗಿ
ನೀರು ಕುದೀತಾ ಇದೆ. ಇದೊಂದು 5 ನಿಮಿಷ ಹಾಗೆ ಕುದೀಲಿ, ಯಾಕಂದರೆ ನಾವು 2 ಕಪ್ಪಷ್ಟು ನೀರು ಹಾಕೊಂಡಿದ್ವಲ್ಲ, ಹಾಗಾಗಿ ನೀರು ಒಂದು 5 ನಿಮಿಷ ಹಾಗೇನೆ ಕುದಿಸ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ಆಗಿದೆ, ಸಾಕು ಇಷ್ಟು ಕುದಿದ್ದು. ಈಗ ಇದನ್ನು ಇಡಿಸ್ಬಿಟ್ಟು ನಾನು ಇಲ್ಲಿ ಮತ್ತೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಈಗ ತುಪ್ಪ ಬಿಸಿಯಾಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ. ನಾವು ಇದನ್ನು ಹುರ್ಕೊಂಡಿದ್ದೀನಿ. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ಇದೇ ತುಪ್ಪಕ್ಕೆ ನಾನಿಲ್ಲಿ ಬೆಲ್ಲದ ನೀರು ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕೊಳ್ತಾ ಇದ್ದೀನಿ. ಹಾಕೋಬೇಕಾದ್ರೆ ಒಂದ್ಸಲ ಸೋಸ್ಕೊಳ್ಳಿ. ನೋಡಿ, ಕಸ ಕಡ್ಡಿ ಏನಾದರೂ ಇದ್ರೆ ಬಂದ್ಬಿಡುತ್ತೆ. ಈಗ ಈ ಬೆಲ್ಲದ ನೀರನ್ನ ಕುದಿಸ್ಕೊಳ್ಳೋಣ ನಾವು. ನೋಡಿ, ಈಗ ಬೆಲ್ಲದ ನೀರು ಕುದೀತಾ ಇದೆ. ಈ ಟೈಮಲ್ಲಿ ಸ್ಟವ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಟ್ಟಿಗೆ ಹಾಕೋಬಾರ್ದು, ಗಂಟುಗಳಾಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ. ಇದು ಫ್ರೆಶ್ ಆಗಿರೋ ತೆಂಗಿನ ತುರಿ, ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಥವಾ ಡೆಸಿಕೇಟೆಡ್ ಕೋಕೋನಟ್ ನೀವು ಹಾಕೋಬಹುದು. ನೀವು ಫ್ರೆಶ್ ಆಗಿರೋ ತೆಂಗಿನ ತುರಿ ಹಾಕೊಂಡ್ರೆ ಒಂದು 2 ರಿಂದ 3 ದಿನ ಇಟ್ಕೋಬಹುದು. ಡೆಸಿಕೇಟೆಡ್ ಕೋಕೋನಟ್ ಹಾಕೊಂಡ್ರೆ ಒಂದು ವಾರಕ್ಕಿಂತ ಹೆಚ್ಚಾಗಿ ಇಟ್ಕೋಬಹುದು. ನಿಮ್ಗೆ ಯಾವ್ದು ಕನ್ವೀನಿಯೆಂಟೋ ಅದನ್ನ ನೀವು ಹಾಕೊಳ್ಳಿ. ಈಗ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗಟ್ಟಿ ಆಗ್ತಾ ಬಂತು. ಈ ಟೈಮಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರನ್ನ ಇದ್ರ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿನ, ಅದನ್ನು ಇದಕ್ಕೆ ಹಾಕೊಂಡು ಎಲ್ಲಾನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಪೂರ್ತಿ ಗಟ್ಟಿಯಾಗಿದೆ. ನೋಡಿ, ಹೀಗೆ ತಳ ಬಿಟ್ಕೊಳ್ತಾ ಇದೆ. ಈ ಸ್ಟೇಜಲ್ಲಿ ನಾವು ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೋಬೇಕಾಗತ್ತೆ. ಆಫ್ ಮಾಡಿಕೊಂಡು ಇದನ್ನ ಪೂರ್ತಿ ತಣ್ಣಗೆ ಮಾಡ್ಕೋಬೇಕು. ನಾವು ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು 10 ನಿಮಿಷ ಹಾಗೇನೆ ತಣ್ಣಗಾಗಕ್ಕೆ ಬಿಡೋಣ. ಈಗ ನೋಡಿ, ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಈಗ ನಾನು ಇಲ್ಲೊಂದು ಕಪ್ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ ಸ್ವಲ್ಪ ತಗೊಂಡು ನೋಡಿ, ಒಂದೇ ಸೈಜಲ್ಲಿ ಬರಲಿ ಅಂತ ಹೀಗೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಲಾಡು ಕಟ್ಕೊಳ್ಳೋಣ. ನೋಡಿ, ಇದೇ ತರ ಎಲ್ಲಾನು ನಾವು ಇದೇ ಸೈಜಲ್ಲಿ ಎಲ್ಲಾನು ಲಾಡು ಕಟ್ಕೊಳ್ಳೋಣ ನಾವು. ನೋಡಿ, ಎಲ್ಲಾನು ಉಂಡೆ ಕಟ್ಕೊಂಡು ಲಡ್ಡು ಮಾಡಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ಮಾಡ್ಕೊಳ್ಳೋದು ತುಂಬ ಈಸಿ. ಮತ್ತು ಇದು ಆರೋಗ್ಯಕರವಾದ ರೆಸಿಪಿ ಕೂಡ, ಯಾಕಂದರೆ ನಾವು ಕುಸಲಕ್ಕಿಯಲ್ಲಿ ಮಾಡಿರ್ತೀವಲ್ಲ, ಹಾಗಾಗಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಬೇಕಾದರೆ ಇದನ್ನು ಡೆಸಿಕೇಟೆಡ್ ಕೋಕೋನಟಲ್ಲಿ ಹೀಗೆ ಕೋಟಿಂಗ್ ಕೂಡ ಕೊಟ್ಕೋಬೋದು. ಆಗಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.